ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಕಿಚನ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ದಿನನಿತ್ಯ ಬಳಸುವಂತ 7 ಎಲೆಕ್ಟ್ರಿಕ್ ಕಿಚನ್ ಅಪ್ಲಯನ್ಸಸ್ ನ ಯಾವ ರೀತಿ ಸುಲಭವಾಗಿ ಡೀಪ್ ಕ್ಲೀನ್ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತೀನಿ. ಹಾಗಾದ್ರೆ ತಡ ಮಾಡದೆ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಎಲೆಕ್ಟ್ರಿಕ್ ಕೆಟಲ್ ಹೇಗ್ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕೆಟಲ್ಗೆ ಸ್ವಲ್ಪ ವಿನಿಗರ್, ಸ್ವಲ್ಪ ಸೋಡಾ, ಅರ್ಧ ಹೋಳಿನ ನಿಂಬೆ ರಸನ ಸೇರಿಸ್ಕೊಂಡು ಸುಮಾರು 3/4 ಭಾಗದಷ್ಟು ನೀರನ್ನು ತುಂಬಿಸ್ಕೊಳ್ತಾ ಇದ್ದೀನಿ. ಕೆಟಲನ್ನು ಆನ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಕೆಟಲಲ್ಲಿ ಸಾಮಾನ್ಯ ಲೈಟ್ ಬ್ರೌನ್ ಕಲರ್ ಆಗಿಬಿಡುತ್ತೆ ಬಳಸ್ತಾ ಈ ರೀತಿ ವಿನಿಗರ್ ಹಾಗೂ ಸೋಡಾ ನೀರಿಂದ ಕುದಿಸೋದ್ರಿಂದ ಆ ಕರೆ ಎಲ್ಲ ಹೋಗ್ಬಿಡುತ್ತೆ. ನಂತರ ಆ ನೀರನ್ನು ಚೆಲ್ಲಿ ಮತ್ತೆ ನಾನು ಹೊಸ ನೀರನ್ನು 3/4 ಭಾಗದಷ್ಟು ತುಂಬಿಸ್ಕೊಂಡು ಮತ್ತೆ ಅದೇ ರೀತಿ ಕುದಿಸ್ಕೊಳ್ಬೇಕಾಗತ್ತೆ. ವಿನಿಗರ್ ಹಾಗೂ ನಿಂಬೆ ಹಣ್ಣು ಸೇರಿಸಿರೋದ್ರಿಂದ ಅದರದ್ದು ವಾಸನೆ ಹೋಗ್ಲಿಕ್ಕೋಸ್ಕರ ಈ ರೀತಿ ಮಾಡಬೇಕು. ನಂತರ ಒಂದು ಸ್ಪಾಂಜ್ಗೆ ಟೂತ್ ಪೇಸ್ಟನ್ನು ಹಾಕ್ಕೊಂಡು ಈ ರೀತಿ ಸ್ಪಾಂಜಿಂದ ಉಜ್ಕೊಳ್ಬೇಕಾಗತ್ತೆ ಕೆಟಲನ್ನು. ಏನೇ ಕರೆ ಜಿಡ್ಡಿದ್ರೂ ಕ್ಲೀನಾಗಿ ಹೋಗ್ಬಿಡುತ್ತೆ. ಇಲ್ಲ ಅಂತಂದರೆ ಅರ್ಧ ಹೋಳು ನಿಂಬೆ ಹಣ್ಣಿಗೆ ಒಂದು ಚಿಟಿಕೆ ಸೋಡಾ ಹಾಗೂ ಒಂದು ಹನಿಯಷ್ಟು ಡಿಶ್ ಲಿಕ್ವಿಡನ್ನು ಹಾಕ್ಕೊಂಡು ನಿಂಬೆಹಣ್ಣು ಹೋಳಿನಿಂದ ಚೆನ್ನಾಗಿ ಕೆಟಲನ್ನು ಉಜ್ಜಿದ್ರೆ ಒಳ್ಳೆ ಶೈನಿಂಗ್ ಬರುತ್ತೆ ಹಾಗೂ ಕರೆ ಹಾಗೂ ಜಿಡ್ಡೆಲ್ಲ ಕ್ಲೀನಾಗಿ ಹೋಗುತ್ತೆ. ನೀವೇ ನೋಡ್ತಾ ಇರ್ಬೋದು ಡಿಫ್ರೆನ್ಸ್. ನಂತರ ಒಂದು ಒಣ ಬಟ್ಟೆಯಿಂದ ನಿಂಬೆಹಣ್ಣಿನ ರಸ ಹಾಗೂ ಸೋಡಾ, ಟೂತ್ ಪೇಸ್ಟ್ ಕರೆ ಇಲ್ಲದೆ ಇರೋ ರೀತಿ ಕ್ಲೀನಾಗಿ ಒರೆಸ್ಕೊಳ್ಬೇಕಾಗತ್ತೆ. ಕಡೆಯದಾಗಿ ಒಂದು ಮೈಕ್ರೋ ಫೈಬರ್ ಕ್ಲಾತಿನಿಂದ ಚೆನ್ನಾಗಿ ಈ ರೀತಿ ಒರೆಸೋದ್ರಿಂದ ಕೆಟಲ್ಗೆ ಒಳ್ಳೆ ಶೈನ್ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು. ಹಾಗೆ ಕೆಟಲ್ ಬೇಸ್ ಹಾಗೂ ಪವರ್ ಕೇಬಲ್ನು ಕ್ಲೀನಾಗಿ ಮೈಕ್ರೋ ಫೈಬರ್ ಕ್ಲಾತಿಂದ ಒರೆಸ್ಕೊಳ್ಬೇಕಾಗತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಕೆಟಲ್ ಹೊರಭಾಗ ಹಾಗೂ ಒಳಭಾಗ ಕೂಡ. ಒಂದು ಸ್ವಲ್ಪನೂ ಕರೆ ಇಲ್ಲದೆ ಹೊಸ ರೀತಿಯಾಗಿದೆ ಕೆಟಲ್. ಎರಡನೇ ಅಪ್ಲಯನ್ಸ್ ಇಂಡಕ್ಷನ್ ಸ್ಟವ್ನ ಯಾವ ರೀತಿ ಕ್ಲೀನ್ ಮಾಡೋದು ನೋಡೋಣ. ಅರ್ಧ ನಿಂಬೆ ಹೋಳಿಗೆ ಒಂದು ಸ್ವಲ್ಪ ಸೋಡಾ ಹಾಗೂ 2 ಹನಿಯಷ್ಟು ಡಿಶ್ ಲಿಕ್ವಿಡನ್ನು ಹಾಕ್ಕೊಂಡು ಸ್ಟೌವಿನ ಸರ್ಫೇಸ್ ಅಂದರೆ ಮೇಲ್ಭಾಗಕ್ಕೆ ಈ ರೀತಿ ನಿಂಬೆಹಣ್ಣು ಹೋಳಿನಿಂದ ಉಜ್ಕೊಳ್ಬೇಕಾಗತ್ತೆ. ಏನೇ ಜಿಡ್ಡು ಕರೆ ಏನಿದ್ರೂ ಕ್ಲೀನಾಗಿ ಹೋಗ್ಬಿಡುತ್ತೆ. ನಂತರ ಒಂದು ಟಿಶ್ಯೂ ಪೇಪರ್ನಿಂದ ಒರೆಸ್ಕೊಂಡು ಯಾವುದೇ ರೆಸಿಡ್ಯೂ ಇಲ್ಲದೆ ಇರೋ ಥರ, ಸೋಡಾದಾಗಲಿ ನಿಂಬೆಹಣ್ಣಿಂದಾಗಲಿ ಇಲ್ಲದೆ ಇರೋ ಥರ ಕ್ಲೀನಾಗಿ ಒರೆಸ್ಕೊಳ್ಬೇಕು. ಹಾಗೆ ಈ ಥರ ಸ್ಟವ್ ಸೈಡಲ್ಲಿ ಈ ರೀತಿ ಕರೆ ಕಟ್ಟಿರುತ್ತೆ, ಅದಕ್ಕೆ ಊಕಿ ಸ್ಪ್ರೇ ಮಾಡಿಕೊಂಡು ಒಂದು ಬ್ರಷಿನ ಸಹಾಯದಿಂದ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನಾ ಸಾಮಾನ್ಯ ಕ್ಲೀನ್ ಮಾಡಲಿಕ್ಕೆ ಊಕಿನ ಬಳಸ್ತೀನಿ. ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಅಮೆಝಾನ್ ಅಫಿಲಿಯೇಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ. ಅದೇ ರೀತಿ ಇನ್ನೊಂದು ಕಡೆನೂ ಊಕಿ ಸ್ಪ್ರೇ ಮಾಡಿ ಬ್ರಷ್ ಇಂದ ಉಜ್ಕೊಂಡು ಕ್ಲೀನಾಗಿ ಒಂದು ಟಿಶ್ಯೂ ಪೇಪರ್ ಇಂದ ವೈಪ್ ಮಾಡ್ಕೋಬೇಕು. ನಂತರ ಒಂದು ಮೈಕ್ರೋ ಫೈಬರ್ ಕ್ಲಾತ್ ಇಂದ ಕ್ಲೀನಾಗಿ ಏನು ಕರೆ ಇಲ್ಲದೆ ಇರೋ ಥರ ಒರೆಸ್ಕೊಂಡು ಇಂಡಕ್ಷನ್ ತಳಭಾಗನ ಕ್ಲೀನ್ ಮಾಡ್ಕೊಳ್ಳೋಣ. ಈಗ ಇಂಡಕ್ಷನ್ ತಳಭಾಗದಲ್ಲಿ ಈ ರೀತಿ ಒಂದು ಫ್ಯಾನ್ ಇರುತ್ತೆ. ಅದು ಇನ್ನರ್ ಸರ್ಕ್ಯೂಟನ್ನು ಕೂಲ್ ಮಾಡಲಿಕ್ಕೋಸ್ಕರ ಕೊಟ್ಟಿರ್ತಾರೆ. ಅದನ್ನು ನಾವು ಈ ರೀತಿ ಬ್ರಷಿನ ಸಹಾಯದಿಂದ ಅದರಲ್ಲಿ ಅಕ್ಯುಮುಲೇಟ್ ಆಗಿರೋ ಧೂಳನ್ನೆಲ್ಲ ತಗೊಳ್ಬೋದು. ಸೈಡಲ್ಲಿ ಈ ಥರ ವೆಂಟ್ಸ್ ಇರುತ್ತೆ, ಅದನ್ನು ಸಹ ನಾವು ಬ್ರಷಿನ ಸಹಾಯದಿಂದ ಧೂಳನ್ನು ತೆಗಿಬಹುದು. ನಂತರ ಊಕಿ ಸ್ಪ್ರೇ ಮಾಡಿ ಒಂದು ಸ್ಪಾಂಜಿನ ಸಹಾಯದಿಂದ ಕ್ಲೀನಾಗಿ ಎಲ್ಲ ಜಿಡ್ಡು, ಕೊಳೆ, ಕರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೋದು. ನಂತರ ಒಂದು ಒಣ ಬಟ್ಟೆಯಿಂದ ನೀರಿನ ಅಂಶ ಏನು ಇಲ್ಲದೆ ಇರೋ ಥರ ಒರೆಸ್ಕೊಳ್ಬೇಕಾಗತ್ತೆ. ಎಲೆಕ್ಟ್ರಿಕ್ ಅಪ್ಲಯನ್ಸ್ ಆಗಿರೋದ್ರಿಂದ ನೀರು ಒಂದು ಸ್ವಲ್ಪ ಕೂಡ ಇಲ್ಲದೆ ಇರೋ ಥರ ಒರೆಸ್ಕೋಬೇಕಾಗತ್ತೆ. ಒಂದು ಟಿಶ್ಯೂ ಸಹಾಯದಿಂದನೂ ಕ್ಲೀನ್ ಮಾಡ್ಕೋಬೋದು.
ಇಂಡಕ್ಷನ್ ಸ್ಟೌವಿನ ಪವರ್ ಕಾರ್ಡನ್ನು ಈ ರೀತಿ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಇಂಡಕ್ಷನ್ ಸ್ಟವ್ ಎಷ್ಟು ಕ್ಲೀನ್ ಆಗಿದೆ ಈಗ ನೋಡಿ. ನಾವು ದಿನನಿತ್ಯ ಬಳಸುವಂಥ ಮೋಸ್ಟ್ ಕಾಮನ್ ಅಪ್ಲಯನ್ಸ್ ಅಂದರೆ ಮಿಕ್ಸಿ. ಈ ಥರ ಒಳಭಾಗನ ಯಾವ ರೀತಿ ಕ್ಲೀನ್ ಮಾಡಬೇಕು ಅಂದರೆ, ಒಂದು ಚಮಚ ಅಷ್ಟು ಸೋಡಾ, ಒಂದು ಸ್ವಲ್ಪ ವಿನಿಗರ್ ಹಾಗೂ ಡಿಶ್ ಲಿಕ್ವಿಡನ್ನು ಸೇರಿಸ್ಕೊಂಡು ಒಂದು ಸುಮಾರು 10ರಿಂದ 15 ನಿಮಿಷ ಹಾಗೆ ನೆನೆಲಿಕ್ಕೆ ಬಿಡಬೇಕು. ಅದು ಜಿಡ್ಡು ಕೊಳೆ ಎಲ್ಲ ಬಿಟ್ಕೊಂಡ ನಂತರ ಒಂದು ಬ್ರಷಿನ ಸಹಾಯದಿಂದ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು. ನಂತರ ಒಂದು ಸ್ಪಾಂಜ್ಗೆ ಸ್ವಲ್ಪ ಟೂತ್ ಪೇಸ್ಟನ್ನು ಸೇರಿಸ್ಕೊಂಡು ಮೇಲ್ಭಾಗನ ಕ್ಲೀನಾಗಿ ಒರೆಸ್ಕೊಳ್ಬೇಕಾಗತ್ತೆ. ಟೂತ್ ಪೇಸ್ಟಲ್ಲಿ ಹಾರ್ಶ್ ಕೆಮಿಕಲ್ಸ್ ಏನು ಇಲ್ಲದೆ ಇರೋ ಕಾರಣ ಸರ್ಫೇಸ್ ಡ್ಯಾಮೇಜ್ ಆಗೋದಿಲ್ಲ. ನಂತರ ಒಂದು ಟಿಶ್ಯೂ ಇಂದ ಏನೇನು ರೆಸಿಡ್ಯೂ ಉಳ್ಕೊಂಡಿರುತ್ತೋ, ಕ್ಲೀನಿಂಗ್ ಸಲ್ಯೂಷನ್ನು ಏನೇ ಆದ್ರೂ ಅದೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಬೇಕಾಗತ್ತೆ. ಲಾಸ್ಟಲ್ಲಿ ಊಕಿನ ಸ್ಪ್ರೇ ಮಾಡಿ ಒಂದು ಒಣಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ವೂಕಿ ಬಂದು ಇಕೋ ಫ್ರೆಂಡ್ಲಿ, ಹಾರ್ಶ್ ಕೆಮಿಕಲ್ಸ್ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಪವರ್ ಕೇಬಲ್ನು ಕ್ಲೀನಾಗಿ ಎಲ್ಲ ಒರೆಸ್ಕೊಂಡು ಮೈಕ್ರೋಫೈಬರ್ ಕ್ಲಾತಲ್ಲಿ ಮಿಕ್ಸಿಯ ಹಿಂಭಾಗ ಅಂದರೆ ತಳಭಾಗನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡೋಣ. ಈ ಥರ ವೆಂಟ್ಸ್ ಎಲ್ಲ ಇರುತ್ತಲ್ಲ, ಅದರಲ್ಲಿ ಡಸ್ಟ್ ಅಕ್ಯುಮುಲೇಟ್ ಆಗಿರುತ್ತೆ. ಅದನ್ನೆಲ್ಲ ಈ ರೀತಿ ಬ್ರಷಿಂದ ಈಸಿಯಾಗಿ ತೆಗಿಬೋದು. ನಂತರ ಊಕಿ ಸ್ಪ್ರೇ ಮಾಡಿ ಒಂದು ಸ್ಪಾಂಜಿನ ಸಹಾಯದಿಂದ ಏನು ಕರೆ ಮತ್ತು ಕೊಳೆ ಏನಿರುತ್ತೋ ಅದನ್ನೆಲ್ಲ ಕ್ಲೀನಾಗಿ ಒರೆಸಿ ತೆಗಿಬೋದು. ನೋಡಿದ್ರಲ್ಲ ಮಿಕ್ಸಿ ಯಾವ ರೀತಿ ಡೀಪ್ ಕ್ಲೀನ್ ಮಾಡೋದು ಅಂತ. ಮಿಕ್ಸಿ ಜಾರಿನ ತಳಭಾಗ ಈ ರೀತಿ ಕ್ಲೀನ್ ಮಾಡ್ಕೋಬೋದು. ಸೋಡಾ, ಸ್ವಲ್ಪ ವಿನಿಗರ್ ಹಾಗೂ ಸ್ವಲ್ಪ ಡಿಶ್ ಲಿಕ್ವಿಡನ್ನು ಸೇರಿಸಿ ಒಂದು ಸುಮಾರು 15 ನಿಮಿಷ ಹಾಗೆ ಬಿಡಬೇಕು. ಅದು ಚೆನ್ನಾಗಿ ನೆಂದ ನಂತರ ಕೊಳೆ ಹಾಗೂ ಜಿಡ್ಡೆಲ್ಲ ಈಸಿಯಾಗಿ ಬಿಡುತ್ತೆ. ನಂತರ ಒಂದು ಬ್ರಷಿನ ಸಹಾಯದಿಂದ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೋದು. ಸಾಮಾನ್ಯ ನಾವು ಜಾರನ್ನ ಯಾವಾಗಲೂ ಕ್ಲೀನಾಗಿ ತೊಳೆದು ಬಳಸ್ತಾ ಇರ್ತೀವಿ. ಜಾರಿನ ಕೆಳಭಾಗನ ತಿಂಗಳಿಗೊಮ್ಮೆ ಆದರೂ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಉತ್ತಮ. ನಂತರ ಗ್ಯಾಸ್ಕೆಟನ್ನು ಅಷ್ಟೇ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ತೀನಿ. ಒಂದು ಪಾತ್ರೆಗೆ ಸ್ವಲ್ಪ ಡಿಶ್ ಲಿಕ್ವಿಡು, ಸೋಡಾ, ವಿನಿಗರ್ನ ಹಾಕಿ ಅದರೊಳಗೆ ಲಿಡ್ಡಿನ ಗ್ಯಾಸ್ಕೆಟ್ಸ್ ಏನಿರುತ್ತೆ ಅದನ್ನು ನೆನಿಲಿಕ್ಕೆ ಬಿಡಬೇಕು. ಸುಮಾರು ಒಂದು 15ರಿಂದ 20 ನಿಮಿಷ. ಅದು ನೆಂದ ತಕ್ಷಣ ಕೊಳೆ ಮತ್ತು ಜಿಡ್ಡೆಲ್ಲ ಬಿಡುತ್ತೆ. ನಂತರ ಕೈಯಲ್ಲಿ ಅಥವಾ ತುಂಬ ಗಲೀಜಾಗಿದ್ರೆ ಒಂದು ಬ್ರಷಿನ ಸಹಾಯದಿಂದ ಗ್ಯಾಸ್ಕೆಟ್ಸ್ನ ಈ ರೀತಿ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ ಎಷ್ಟು ಕ್ಲೀನ್ ಆಗಿದೆ. ನೆಕ್ಸ್ಟ್ ಬ್ಲೆಂಡರ್ ಅಥವಾ ಜ್ಯೂಸರ್ ಅಂತ ಏನು ಹೇಳ್ತೀವಿ ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಬಹಳ ಚಿಕ್ಕದಾಗಿರೋದ್ರಿಂದ ಇದು ಕ್ಲೀನ್ ಮಾಡೋದಾಗಲಿ ಮೇಂಟೈನ್ ಮಾಡೋದಾಗಲಿ ಬಹಳ ಸುಲಭ. ಊಕಿನ ಸ್ಪ್ರೇ ಮಾಡಿಕೊಂಡು ಹೊರಭಾಗಕ್ಕೆ ಒಂದು ಸ್ಪಾಂಜಿಂದ ಕ್ಲೀನಾಗಿ ಕರೆ ಮತ್ತು ಜಿಡ್ಡನ್ನೆಲ್ಲ ಒರೆಸಿ ತೆಗಿಬೋದು. ಬ್ಲೆಂಡರ್ ತಳಭಾಗ ಕೂಡ ಒಂದು ಬ್ರಷಿನ ಸಹಾಯದಿಂದ ವೆಂಟ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಳ್ಬೇಕಾಗತ್ತೆ. ಕೊನೆಯಲ್ಲಿ ಒಂದು ಮೈಕ್ರೋ ಫೈಬರ್ ಕ್ಲಾತ್ ಇಂದ ಪವರ್ ಕೇಬಲ್ ಹಾಗೂ ಬ್ಲೆಂಡರ್ನ ಒರೆಸೋದನ್ನ ಮರಿಬಾರ್ದು. ಜಾರಿನ ತಳಭಾಗನ ಈ ರೀತಿ ಊಕಿನ ಸ್ಪ್ರೇ ಮಾಡಿ ಒಂದು ಸ್ಪಾಂಜಿಂದ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೋದು. ತುಂಬ ಜಾಸ್ತಿ ಗಲೀಜಿದ್ರೆ ಸೋಡಾ, ವಿನಿಗರ್ ಹಾಗೂ ಡಿಶ್ ಲಿಕ್ವಿಡ್ ಹಾಕಿ ನೆನೆಲಿಕ್ಕೆ ಬಿಟ್ಟು ನಂತರ ಕ್ಲೀನ್ ಮಾಡ್ಬೋದು. ನೋಡಿದ್ರಲ್ಲ ಯಾವ ರೀತಿ ಕ್ಲೀನ್ ಮಾಡಿದ್ದು ಬ್ಲೆಂಡರ್ನ ಅಂತ. ಈಗ ಹ್ಯಾಂಡ್ ಬ್ಲೆಂಡರ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಬಹಳ ಸುಲಭ. ಒಂದು ಬೌಲ್ಗೆ ಸ್ವಲ್ಪ ಬೆಚ್ಚಗಿರೋ ನೀರು, ಲ್ಯೂಕ್ ವಾರ್ಮ್ ವಾಟರ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಸ್ವಲ್ಪ ಸೋಡಾ, ಡಿಶ್ ಲಿಕ್ವಿಡ್ ಒಂದು ಸ್ವಲ್ಪ ಹಾಗೂ ವಿನಿಗರನ್ನು ಸೇರಿಸ್ಬಿಟ್ಟು ಬ್ಲೆಂಡರ್ನ ಅದರೊಳಗಿಟ್ಟು ಆನ್ ಮಾಡಬೇಕು. ಒಂದು
2 to 3 ಸೆಕೆಂಡ್ಸ್ ಪಲ್ಸ್ ಮಾಡಿದ್ರೆ ಸಾಕು, ಕ್ಲೀನ್ ಆಗುತ್ತೆ ಬ್ಲೆಂಡರ್ ಬ್ಲೇಡ್ಸ್ ಎಲ್ಲ. ನಂತರ ಮೇಲ್ಭಾಗಕ್ಕೆ ಒಂದು ಸ್ವಲ್ಪ ಊಕಿನ ಸ್ಪ್ರೇ ಮಾಡಿ ಒಂದು ಮೈಕ್ರೋ ಫೈಬರ್ ಕ್ಲಾತಿಂದ ಕ್ಲೀನ್ ಮಾಡ್ಕೋಬೋದು. ಊಕಿ ಇಲ್ಲ ಅಂತಂದರೆ ನಿಂಬೆಹಣ್ಣು ಹಾಗೂ ಸೋಡಾ ಇಂದ ಕ್ಲೀನ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಪವರ್ ಕೇಬಲ್ನ ಹಾಗೂ ಬ್ಲೆಂಡರ್ನ ಈ ಥರ ಅಟ್ಯಾಚ್ಮೆಂಟ್ಸ್ ಇರುತ್ತಲ್ಲ, ಅದನ್ನು ಅದೇ ರೀತಿ ಊಕಿಯಿಂದ ಸ್ಪ್ರೇ ಮಾಡಿ ಒಂದು ಮೈಕ್ರೋ ಫೈಬರ್ ಬಟ್ಟೆಯಿಂದ ಒರೆಸ್ಕೊಂಡ್ರೆ ಬ್ಲೆಂಡರ್ ಅಥವಾ ಜ್ಯೂಸರ್ ಫುಲ್ ಕ್ಲೀನ್ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಬ್ಲೆಂಡರ್ ಕ್ಲೀನ್ ಮಾಡೋದು ಅಂತ. ನೆಕ್ಸ್ಟ್ ಅಪ್ಲಯನ್ಸ್ ಟೋಸ್ಟರ್. ಟೋಸ್ಟರ್ನ ಯಾವ ರೀತಿ ಡೀಪ್ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಟೋಸ್ಟರಿನ ಹೊರಭಾಗಕ್ಕೆ ಊಕಿ ಸ್ಪ್ರೇ ಆ್ಯಂಡ್ ವೈಪನ್ನು ಹಾಕಿ ಒಂದು ಒಣ ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಟೋಸ್ಟರ್ ಕೆಳಗಡೆ ಕ್ರಮ್ ಟ್ರೇ ಅಂತ ಕೊಟ್ಟಿರ್ತಾರೆ. ಟೋಸ್ಟ್ ಮಾಡಿದಾಗ ಬ್ರೆಡ್ ಕ್ರಮ್ಸ್ ಎಲ್ಲ ಕೆಳಗಡೆ ಕಲೆಕ್ಟ್ ಆಗುತ್ತೆ. ಆ ಟ್ರೇನ ತೆಗೆದು ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಒಳಭಾಗನ ಈ ರೀತಿ ಒಂದು ಕ್ಲೀನ್ ಆಗಿರೋ ಪೇಂಟ್ ಬ್ರಷ್ ಅಥವಾ ಮೇಕಪ್ ಬ್ರಷ್ ಅನ್ನ ಬಳಸಿ ಒಳಗಡೆ ಸ್ವಲ್ಪ ಕ್ರಮ್ಸ್ ಎಲ್ಲ ಸಿಕ್ಕಾಕೊಂಡಿರುತ್ತೆ, ಬ್ರೆಡ್ ಕ್ರಮ್ಸ್ ಟೋಸ್ಟ್ ಮಾಡಿರೋದು, ಅದನ್ನೆಲ್ಲ ಈ ರೀತಿ ಬ್ರಷಿನ ಸಹಾಯದಿಂದ ಕ್ಲೀನ್ ಮಾಡ್ಕೋಬಹುದು. ಬ್ರಷ್ ಇಂದ ಕ್ಲೀನ್ ಮಾಡಿದ ನಂತರ ಒಂದು ಟಿಶ್ಯೂ ಪೇಪರ್ ಮೇಲೆ ಈ ರೀತಿ ಟೋಸ್ಟರ್ನ ರಿವರ್ಸ್ ಮಾಡಿ ಜೆಂಟಲ್ ಟ್ಯಾಪ್ ಕೊಡಬೇಕು. ಅಂದರೆ ನಿಧಾನಕ್ಕೆ ಈ ರೀತಿ ತಟ್ಟೋದ್ರಿಂದ ಒಳಗಡೆ ಇರೋ ಬ್ರೆಡ್ ಕ್ರಮ್ಸ್ ಡಸ್ಟ್ ಎಲ್ಲ ಹೊರಗೆ ಬರುತ್ತೆ. ನಂತರ ಈ ವೆಂಟನ್ನ ಬ್ರಷಿನ ಸಹಾಯದಿಂದ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸುಮಾರು ತಿಂಗಳಿಗೋ 2 ತಿಂಗಳಿಗೊಮ್ಮೆ ಈ ರೀತಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಹೆಲ್ತ್ ಪಾಯಿಂಟಿಂದ ಟೋಸ್ಟರ್ ಒಳಗಡೆ ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಬೇಕು. ನಂತರ ಪವರ್ ಕೇಬಲ್ನು ಅದೇ ರೀತಿ ಊಕಿನ ಸ್ಪ್ರೇ ಮಾಡಿ ಲಿಡ್ಡನ್ನ ಕ್ಲೀನಾಗಿ ವಾಶ್ ಮಾಡ್ಬೋದು, ಇಲ್ಲ ಈ ರೀತಿ ಒರೆಸ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಕ್ಲೀನಾಗಿ ಟೋಸ್ಟರ್ನ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಅಂತ. ಕಡೆಯದಾಗಿ ಸ್ಯಾಂಡ್ವಿಚ್ ಮೇಕರ್ನ ಯಾವ ರೀತಿ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಸ್ಯಾಂಡ್ವಿಚ್ ಮೇಕರ್ನ ಕ್ಲೀನ್ ಮಾಡೋದಕ್ಕೆ ಒಂದು ಈ ರೀತಿ ಟಿಶ್ಯೂ ಪೇಪರ್ನ ಹರಡಿ ಅದ್ರ ಮೇಲ್ಗಡೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಗೂ ವಿನಿಗರ್ನ ಹಾಕೊಳ್ತಾ ಇದ್ದೀನಿ. ನಂತರ ಕ್ಲೋಸ್ ಮಾಡಿ ಒಂದು ಸುಮಾರು 10 ನಿಮಿಷ ಹಾಗೆ ಬಿಡಬೇಕಾಗತ್ತೆ. ನಂತರ ಅದೇ ಟಿಶ್ಯೂ ಪೇಪರಿಂದ ಕ್ಲೀನಾಗಿ ಒರೆಸ್ಕೊಳ್ಬೇಕಾಗತ್ತೆ. ನನ್ನ ಸ್ಯಾಂಡ್ವಿಚ್ ಮೇಕರ್ ಜಾಸ್ತಿ ಗಲೀಜ್ ಆಗಿರಲಿಲ್ಲ, ಹಾಗಾಗಿ ನಾನು ಈ ಮೆಥಡ್ ಫಾಲೋ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿ ಗಲೀಜು ಜಿಡ್ಡಾಗಿದ್ದರೆ ಟಿಶ್ಯೂ ಪೇಪರ್ ಬದಲು ಒಂದು ಬಟರ್ ಪೇಪರ್ ಮೇಲೆ ಸೋಡಾ ಹಾಗೂ ವಿನಿಗರ್ನ ಹಾಕಿ 1 ನಿಮಿಷ ಅಥವಾ 2 ನಿಮಿಷ ಆನ್ ಮಾಡಿ ಆಫ್ ಮಾಡಿ, ಆಗ ಇನ್ನೂ ಜಿಡ್ಡು ಸುಲಭವಾಗಿ ಬಿಡುತ್ತೆ. ಇನ್ನೊಂದು ಟಿಪ್, ಸ್ಯಾಂಡ್ವಿಚ್ ಮಾಡಿದಾಗಲೇ ಸ್ಯಾಂಡ್ವಿಚ್ ಮೇಕರ್ ಬಿಸಿ ಇರೋವಾಗಲೇ ಒಂದು ಒಣ ಬಟ್ಟೆ ಅಥವಾ ಟಿಶ್ಯೂ ಇಂದ ಒರೆಸ್ಬಿಟ್ರೆ ಕ್ಲೀನ್ ಆಗಿಬಿಡತ್ತೆ, ಜಿಡ್ಡು ನಿಂತ್ಕೊಳ್ಳೋದಿಲ್ಲ. ಸ್ಯಾಂಡ್ವಿಚ್ ಮೇಕರ್ ಹೊರಭಾಗಕ್ಕೆ ಊಕಿನ ಸ್ಪ್ರೇ ಮಾಡಿ ಒಂದು ಟಿಶ್ಯೂ ಅಥವಾ ಒಣ ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಳ್ಬೇಕಾಗತ್ತೆ. ಸ್ಯಾಂಡ್ವಿಚ್ ತಳಭಾಗಕ್ಕೂ ಅದೇ ರೀತಿ ಊಕಿನ ಸ್ಪ್ರೇ ಮಾಡಿ ಕ್ಲೀನಾಗಿ ಒರೆಸ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಕೆಮಿಕಲ್ ಬೇಸ್ಡ್ ಕ್ಲೀನರನ್ನು ಒಳಗಡೆ ಬಳಸಕ್ಕೆ ಹೋಗಬಾರ್ದು. ಯಾಕಂದರೆ ಇದು ನೀರು ಹಾಕಿ ನಾವು ವಾಶ್ ಮಾಡ್ಲಿಕ್ಕೆ ಆಗೋದಿಲ್ಲ ಎಲೆಕ್ಟ್ರಿಕ್ ಅಪ್ಲಯನ್ಸನ್ನ. ಸೊ ಒಳಗಡೆ ಆದಷ್ಟು ಸೋಡಾ ವಿನಿಗರ್ ಅದೇ ರೀತಿ ಹಾಕಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಪವರ್ ಕೇಬಲ್ನು ಕ್ಲೀನ್ ಮಾಡೋದು ಮರಿಬೇಡಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕಮ್ಮಿ ಸಮಯದಲ್ಲಿ ಸ್ಯಾಂಡ್ವಿಚ್ ಮೇಕರ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ. 8 ಬಗೆಯ ಎಲೆಕ್ಟ್ರಿಕ್ ಕಿಚನ್ ಅಪ್ಲಯನ್ಸಸ್ನ ಯಾವ ರೀತಿ ಸುಲಭವಾಗಿ ಡೀಪ್ ಕ್ಲೀನ್ ಮಾಡೋದು ಅಂತ ನೋಡಿದ್ರಲ್ಲ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮೈಕ್ರೋವೇವ್, OTG ಹಾಗೂ ಏರ್ ಫ್ರೈಯರ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.